ಎಸ್ ಜಾನಕಿಯವರು ತಮ್ಮ ಜೀವನದಲ್ಲಿ ಬರೋಬ್ಬರಿ 48,000 ಹಾಡುಗಳನ್ನು ಹಾಡಿದ್ರೂ ಕೂಡ ದೇಶದ ಅತ್ಯುನ್ನತ ಗೌರವವಾದ ಪದ್ಮ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲೇ ಇಲ್ಲ. ದಶಕಗಳ ಹಿಂದೆ ಒಲಿದು ಬಂದ ಪ್ರಶಸ್ತಿಯನ್ನ ತಿರಸ್ಕರಿಸಿ ಸಾತ್ವಿಕ ಕೋಪ ಹೊರಹಾಕಿದ್ದರು. ಇದರ ಹಿಂದೆ 2 ನಿಷ್ಠುರ ಕಾರಣಗಳಿದ್ದವು. ಹೌದು, ಜಾನಕಿಯವರ ಸುದೀರ್ಘ 5 ದಶಕಗಳಿಗೂ ಹೆಚ್ಚು ಕಾಲ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ 4 ರಾಷ್ಟ್ರ ಪ್ರಶಸ್ತಿಗಳು, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ಸರ್ಕಾರಗಳು ಆಯಾ ರಾಜ್ಯದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ನೀಡಿವೆ. ಒಟ್ಟು 33 ರಾಜ್ಯ ಪ್ರಶಸ್ತಿಗಳು ಜಾನಕಿಯವರಿಗೆ ಒಲಿದು ಬಂದಿದ್ದವು. ಈ ಪೈಕಿ ಆಂಧ್ರಪ್ರದೇಶ 11, ತಮಿಳುನಾಡು 7, ಕೇರಳ 11 ಹಾಗೂ ಕರ್ನಾಟಕದಿಂದ 4 ಪ್ರಶಸ್ತಿಗಳು ಸಿಕ್ಕಿದ್ದವು. ಜಾನಕಿಯವರು 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನ ದಿಟ್ಟತನದಿಂದ ತಿರಸ್ಕರಿಸಿದ್ದರು. ನನಗೆ ಈ ಗೌರವ ನೀಡಲು ಸರ್ಕಾರ ಬಹಳ ವಿಳಂಬ ಮಾಡಿದೆ ಎಂಬುದು ಒಂದಾದರೆ, ದಕ್ಷಿಣ ಭಾರತದ ಕಲಾವಿದರನ್ನ ಉನ್ನತ ರಾಷ್ಟ್ರೀಯ ಗೌರವಗಳಿಗೆ ನಿರಂತರವಾಗಿ ಕಡೆಗಣಿಸಲಾಗುತ್ತಿದೆ ಎಂದು 2ನೇ ನಿಷ್ಠುರ ಕಾರಣವಾಗಿತ್ತು. ಅವರ ಈ ನಡೆ ಅಪಾರ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿತ್ತು. ಕಲಾ ಲೋಕದಲ್ಲಿ ಹಿನ್ನೆಲೆ ಗಾಯಕಿಯರಿಗೆ ತಕ್ಕ ಮಟ್ಟಿನ ಸಂಭಾವನೆ ಹಾಗೂ ಸೂಕ್ತ ಮಾನ್ಯತೆ ಸಿಗ್ತಾ ಇಲ್ಲ ಎಂಬ ಬಗ್ಗೆ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಗಾಯಕಿಯರ ಪರವಾಗಿ ಧ್ವನಿ ಎತ್ತಿದ್ದ ಅವರು ಪ್ರತಿಭಟನೆಯ ಸಂಕೇತವಾಗಿ ಹಲವು ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಬಹಿಷ್ಕರಿಸಿದ್ದು ಉಂಟು. ತಮ್ಮ ವೃತ್ತಿಯ ವಿಚಾರದಲ್ಲಿ ಇಷ್ಟೆಲ್ಲ ಖಡಕ್ ನಿಲುವು ಹೊಂದಿದ್ದರೂ ವೈಯಕ್ತಿಕವಾಗಿ ಜಾನಕಿಯವರು ಅತ್ಯಂತ ಸೌಮ್ಯ ಸ್ವಭಾವದವರಾಗಿದ್ದರು. ಎಳ್ಳಷ್ಟು ಅಹಂಕಾರವಿಲ್ಲದೆ ಎಲ್ಲರೊಂದಿಗೆ ಅತ್ಯಂತ ಪ್ರೀತಿಯಿಂದ ಬೆರೆಯುತ್ತಿದ್ದ ಅವರ ಸರಳತೆ ಸದಾ ಸ್ಮರಣೀಯ. ಜಾನಕಿಯವರು ಕನ್ನಡ, ತುಳು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ಕೊಂಕಣಿ, ಬೆಂಗಾಲಿ, ಉರ್ದು, ಪಂಜಾಬಿ, ಸಂಸ್ಕೃತ ಸೇರಿದಂತೆ ಭಾರತದ ಎಲ್ಲ ಭಾಷೆಗಳು, ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಜಪಾನಿ ಹಾಡುಗಳು ಭಾಷೆ ಬರದಿದ್ದರೂ ಉಚ್ಚಾರಣೆಯಲ್ಲಿ ಲೋಪವಾಗದಂತೆ ನಿಭಾಯಿಸುತ್ತಿದ್ದುದು ಇವರ ವಿಶೇಷವಾಗಿತ್ತು.